ಸುಂದರ ದ್ವಾರದಲ್ಲಿ ಒಂದಿನ ಏನಾಯ್ತಂದ್ರೆ, ಅಪೋಸ್ತಲರ ಬರೆದ ಕೃತ್ಯಗಳು 3ನೇ ಅಧ್ಯಾಯ 1-10. ಅಪೋಸ್ತಲರ ಬರೆದ ಕೃತ್ಯಗಳು 3ನೇ ಅಧ್ಯಾಯ 1-10. ಒಂದಾನೊಂದು ದಿವಸ ಸೂಪರ್, ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಒತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂದು ಅವನು ಹಾರಿ ನಿಂತು ನಡೆಯುತ್ತಾ ಹಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತಿಸಿದರು. ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳವಾಗಿ ಬೆರಗಾದರು. ಈಗ ನಾನು ಓದಿದಂಥ ವಾಕ್ಯದ ಸಂದರ್ಭ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಂದು ಸಾರಿ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ ನಡೆಯುವಂಥ ಆರಾಧನೆಗೆ, ಚರ್ಚಿಗೆ, ಪ್ರಾರ್ಥನೆಗಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಗಂಟೆಗೆ ನಡೆಯುವಂಥ ಪ್ರಾರ್ಥನೆ ಅದು? ಎಷ್ಟು ಗಂಟೆಗೆ ನಡೆಯುವಂಥ ಆರಾಧನೆ ಅದು? ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಆರಾಧನೆಗೆ ಚರ್ಚಿಗೆ ಹೋಗ್ತಾ ಇದ್ದಾರೆ, ಆಲಯಕ್ಕೆ ಹೋಗ್ತಾ ಇದ್ದಾರೆ. ಆಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಲಯಕ್ಕೆ ಒಳಗೆ ಹೋಗೋದಕ್ಕಿಂತ ಮುಂಚೆ ದ್ವಾರ ಬಾಗಿಲಂತ ಮುಂಚೆ ಬರ್ತದೆ. ಆ ದ್ವಾರ ಬಾಗಿಲ ಹತ್ರ ಒಬ್ಬ ಹುಟ್ಟುಕುಂಟನು ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ, ಹುಟ್ಟುಕುಂಟನು ಕೂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದಾನೆ. ಆಲಯದ ಒಳಗೆ ಹೋಗೋರಿಗೆ, ಆಲಯದಿಂದ ಹೊರಗೆ ಬರೋರ ಹತ್ರ ಹಣ ಕೇಳ್ತಾನೆ, ಭಿಕ್ಷೆ ಬಿಡ್ತಾನೆ. ಚೆನ್ನಾಗಿ ಹೇಳ್ರಿ. ಈಗ ಈ ಪೇತ್ರ ಯೋಹಾನರು ಆಲಯದ ಒಳಗೆ ಹೋಗ್ಬೇಕಂತ ಬರಬೇಕಾದ್ರೆ ಎಲ್ಲಿಗೆ ಬಂದಿದ್ದಾರೆ? ಕರೆಕ್ಟಾಗಿ ಆ ದ್ವಾರ ಬಾಗಿಲ ಹತ್ರ ಬಂದಿದ್ದಾರೆ ಆಲಯದ ಒಳಗೆ ಹೋಗ್ಲಿಕ್ಕೆ. ಆವಾಗ ಈ ಹುಟ್ಟುಕುಂಟನು ದೇವಾಲಯದ ಒಳಕ್ಕೆ ಬರುವಂಥ ಪೇತ್ರ ಯೋಹಾನರನ್ನು ನೋಡಿ ಇವ್ರ ಹತ್ರ ಏನಾದರೂ ಭಿಕ್ಷೆ ಇಸ್ಕೋಬೇಕಂತೇಳಿ, ಸ್ವಾಮಿ ನನಗೇನಾದರೂ ಭಿಕ್ಷೆ ಕೊಡ್ರಿ ಅಂತ ಕೇಳ್ತಾನೆ. ಭಿಕ್ಷೆ ಕೊಡ್ರಿ ಅಂತ ಕೇಳುವಾಗ ಪೇತ್ರ ಯೋಹಾನರು ಅವನನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ. ದೃಷ್ಟಿಸಿ ನೋಡುವಾಗ ಅವಾಗ ದೃಷ್ಟಿಸಿ ನೋಡಿ ಪೇತ್ರ ಯೋಹಾನರು ಹೇಳ್ತಾರೆ, ನೀನು ನಮ್ಮನ್ನೇ ದೃಷ್ಟಿಸಿ ನೋಡು ಅಂತ ಹೇಳ್ತಾರೆ. ಅವಾಗ ಈ ಹುಟ್ಟುಕುಂಟನಿಗೆ ಇನ್ನೂ ಖುಷಿ ಆಗ್ಬಿಡ್ತದೆ. ಅಂದರೆ ನಮ್ಮನ್ನೇ ನೋಡಂದರೆ ಇನ್ನೂ ಗ್ಯಾರಂಟಿ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ ಅಂದ್ಕೊಂಡು ಇವನೇನು ಮಾಡಿದಾರೆ, ಹುಟ್ಟುಕುಂಟನು ಅವರನ್ನು ಲಕ್ಷ್ಯವಿಟ್ಟು ನೋಡಿದ್ದಾನೆ. ಲಕ್ಷ್ಯ ಇಟ್ಟು ನೋಡುವಾಗ ಪೇತ್ರ ಹೇಳ್ತಾನೆ, ನಿನಗೆ ಕೊಡಲಿಕ್ಕೆ ನಮ್ಮ ಹತ್ರ ಬೆಳ್ಳಿ ಬಂಗಾರ ಅಂತೂ ಇಲ್ಲ, ನಮ್ಮಲ್ಲಿರೋದು ನಿನಗೆ ಕೊಡ್ತೇವೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡಂತೇಳಿ ಅವನ ಬಲಗೈ ಹಿಡಿದು ಎತ್ತುವಾಗ ಅವನ ಕಾಲುಗಳಲ್ಲಿ ಬಲ ಬಂದಿದೆ, ಸೊಂಟದಲ್ಲಿ ಬಲ ಬಂದಿದೆ. ಅವನು ನಿಂತು ಆರೆ ನಡೆದಾಡಿದಾನೆ. ಆಮೇಲೆ ಅವನಿಗೆ ಕಾಲು ಬಂದುಕೊಳ್ಳಿ ಅವ್ರ ಜೊತೆಯಲ್ಲಿ ಹಾರುತ್ತಾ ಕುಣಿಯುತ್ತಾ ಅವ್ರ ಜೊತೆಗೆ ಎಲ್ಲಿ ಹೋಗಿದ್ದಾನೆ? ಆಲಯದ ಒಳಗೆ ಹೋಗಿದ್ದಾನೆ. ಆಲಯದ ಒಳಗಡೆ ಹೋದಾಗ ಜನ ಎಲ್ಲ ನೋಡಿ, ಇವನು ದ್ವಾರ ಬಾಗಿಲ ಹತ್ರ ಕೂತ್ಕೊಂಡಂಥ ಭಿಕ್ಷುಕನಲ್ವಾ, ಅವನು ನೋಡಿ ಎಷ್ಟು ಚೆನ್ನಾಗಿ ಎದ್ದು ನಡೀತಾ ಇದ್ದಾನೆ ಅಂತೇಳಿ ದೇವರು ಅವನ ಜೀವನದಲ್ಲಿ ಮಾಡಿದಂಥ ಅದ್ಭುತನ ನೋಡಿ ಆಲಯದಲ್ಲಿ ಎಲ್ಲರೂ ಕೂಡ ಭಯ ಹಿಡಿದವರಾಗಿದ್ದಾರೆ. ಅವರಿಗೆ ಆಶ್ಚರ್ಯ ಆಗಿದೆ.
ಹಲ್ಲೆಲೂಯ. ಇದು ಅಲ್ಲಿರುವಂಥ ವಿಷಯ. ಮಗನ ಮಗಳೇ ಸೋದರ ಸೋದರಿ ಚೆನ್ನಾಗಿ ಹೇಳ್ರಿ. ಈ ಹುಟ್ಟುಕುಂಟನನ್ನು ಎಂದು ಭಿಕ್ಷೆ ಬೇಡಲಿಕ್ಕೆ ದಿನಾಲು ಒಂದು ದ್ವಾರದ ಹತ್ರ ಕುಂದಿರಿಸ್ತಾ ಇದ್ರು. ಭಿಕ್ಷೆ ಬೇಡಲಿಕ್ಕೆ ಒಂದು ದ್ವಾರದ ಬಳಿಯಲ್ಲಿ ಕುಂದಿರಿಸಿದ್ರು. ಆ ದ್ವಾರದ ಹೆಸರೇನು ಗೊತ್ತಾ? ಸುಂದರ ದ್ವಾರ. ಯಾಕೆ ಅದನ್ನು ಸುಂದರ ದ್ವಾರ ಅಂತ ಇಟ್ಟಿರ್ಬೋದು ಅಂದರೆ, ನಾನು ಅನ್ಕೊತೀನಿ ಅಲ್ಲಿ ಕಟ್ಟಲ್ಪಟ್ಟಂಥ ಆಲಯ ಸುಂದರವಾಗಿದೆ. ಆಮೇಲೆ ಬರಲಿಲ್ಲ. ಅಲ್ಲಿ ಕಟ್ಟಲ್ಪಟ್ಟಂಥ ದೇವಾಲಯ ಅದ್ಭುತವಾದಂಥ ದೇವರ ಆಲಯದ ಗೋಪುರಗಳು ಅದ್ಭುತವಾಗಿದೆ. ಆಲಯದ ಮುಂದಿರುವಂಥ ಸ್ತಂಭಗಳು ಅದ್ಭುತವಾಗಿದೆ. ಆಲಯದ ಬಾಗಿಲುಗಳು ಅದ್ಭುತವಾಗಿದೆ. ಆಲಯದ ಕಿಟಕಿಗಳು ಅದ್ಭುತವಾಗಿದೆ. ಮುಂದೆ ಆಲಯದ ಎಲಿವೇಶನ್ ಅದ್ಭುತವಾಗಿದೆ. ಮುಂದೆ ಆಲಯ ಒಳಗೋಗೋದಕ್ಕಿಂತ ಮುಂಚೆ ಕಟ್ಟಿರುವಂಥ ದ್ವಾರ ಬಾಗಿಲು ಬಹಳ ಸುಂದರವಾಗಿದೆ. ನೋಡಕ್ಕೆ 2 ಕಣ್ಣುಗಳು ಸಾಲದು. ಆದರೆ ಬೇಜಾರೇನೆಂದರೆ, ದುಃಖಕರವಾದಂಥ ವಿಷಯ ಏನಂದರೆ, ಆ ಆಲಯದ ಸುಂದರ ದ್ವಾರ, ಆ ದ್ವಾರ ಬಾಗಿಲ ಹತ್ರ ಒಬ್ಬ ಹುಟ್ಟುಕುಂಟನು ಕೈಕಾಲುಗಳನ್ನ ಕಳ್ಕೊಂಡು ನಿಸ್ಸಹಾಯಕ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಮಗನ ಮಗಳೇ ಸೋದರಿ, ಪೇತ್ರ ಯೋಹಾನ ದೇವರ ಆಲಯದೊಳಗೆ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಭಿಕ್ಷೆ ಕೇಳ್ತಾನೆ ಆ ಹುಟ್ಟುಕುಂಟನು. ಪೇತ್ರ ಯೋಹಾನ ಹೇಳ್ತಾರೆ, ನಮ್ಮ ಹತ್ರ ಭಿಕ್ಷೆ ಕೊಡಲಿಕ್ಕೆ ಬೆಳ್ಳಿ ಬಂಗಾರ ಇಲ್ಲ, ನಮ್ಮಲ್ಲಿರೋದೇ ನಿನಗೆ ಕೊಡ್ತೇವೆ. ಬಲಗೈ ಹಿಡಿದು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡಿಯಂತ ಪೇತ್ರ ಅಂದಿದ್ದಾನೆ. ಕೂಡಲೇ ಆ ಕಾಲುಗಳಲ್ಲಿ ಬಲ ಬಂದು, ಸೊಂಟದಲ್ಲಿ ಬಲ ಬಂದು ಆರಿ ನಡೆದಾಡಿದಾನೆ. ಸುಂದರ ದ್ವಾರದಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಕೈ ಕಾಲುಗಳನ್ನು ಕಳ್ಕೊಂಡಂತ ಹುಟ್ಟುಕುಂಟನ ಜೀವಿತವನ್ನ ದೇವರ ಆಶ್ಚರ್ಯವಾಗಿ ಸುಂದರವಾಗಿ ಅವನ ಜೀವಿತವನ್ನು ಬದಲಾಯಿಸಿದಾನೆ. ನೀವು ಅನ್ಬಹುದು, ಈ ವಾಕ್ಯದ ಮೂಲಕ ದೇವರು ನಿನ್ನ ಜೊತೆಗೆ ಮಾತಾಡ್ದೇನು ಗೊತ್ತಾ? ಬ್ರದರ್, ಮಗನೇ ಸಹೋದರ, ಈ ವಾಕ್ಯದ ಮೂಲಕ ದೇವ್ರು ನಿನ್ನ ಜೊತೆಗೆ ಮಾತಾಡ್ದೇನು ಗೊತ್ತಾ? ನಿನ್ನ ಜೊತೆಗೆ ದೇವ್ರು ಏನು ಮಾತಾಡ್ತಾನೆ ಗೊತ್ತಾ? ಈ ವಾಕ್ಯದ ಮೂಲಕ ಸುಂದರವಾದಂಥ ಮನೇಲಿ ವಾಸ ಮಾಡ್ತಾ ಇದೀಯಾ, ಆದರೆ ಆರೋಗ್ಯ ಚೆನ್ನಾಗಿಲ್ಲ, ಅನಾರೋಗ್ಯದಿಂದ ನಲಿಗೆ ಹೋಗ್ತಾ ಇದೀಯಾ. ಸುಂದರವಾಗಿರುವಂಥ ಗಂಡ ನಿನಗಿದ್ದಾನೆ, ಸುಂದರವಾದಂಥ ಹೆಂಡತಿ ನಿನಗಿದ್ದಾಳೆ, ಸುಂದರವಾದಂಥ ಮಕ್ಕಳು ನಿನಗಿದ್ದಾರೆ, ಸುಂದರವಾದಂಥ ತಂದೆ ತಾಯಿಗಳು ನಿನಗಿದ್ದಾರೆ. ಅದರ ಹೃದಯದಲ್ಲಿ ಗಂಡಿಂದ ಹೆಂಡತಿ, ಹೆಂಡತಿಯಿಂದ ಗಂಡ, ಮಕ್ಕಳಿಂದ ತಂದೆ ತಾಯಿಗಳಿಂದ ಮಕ್ಕಳು ವೇದನೆ ಅನುಭವಿಸುತ್ತಾ ನಲಿಗೆ ಹೋಗಿದ್ದೀರಾ. ಸುಂದರವಾದ ಕುಟುಂಬ ಇದೆ, ತುಂಬಿದ ಕುಟುಂಬ ಇದೆ, ದೊಡ್ಡ ಕುಟುಂಬ ಇದೆ. ಗಂಡ ಹೆಂಡತಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಕ್ಕ ಭಾವ, ತುಂಬಿದ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀರಿ. ಆದರೆ ದೇವ್ರಿಗೆ ಸ್ತೋತ್ರ, ಎಲ್ಲರದ್ದು ಅವರವರೇ ನೋಡ್ಕೊಳ್ತಾ ಇದ್ದಾರೆ. ನಿನ್ನ ಮಾತ್ರ ಯಾರು ನೋಡ್ತಾ ಇಲ್ಲ ಅಂತ ಹೃದಯದಲ್ಲಿ ವೇದನೆ ಪಡುತ್ತಾ ನಲಿಗೆ ಹೋಗಿದ್ದೀರಾ. ಸುಂದರವಾದಂಥ ಸೇವೆ ಇದೆ, ಸುಂದರವಾದಂಥ ಸಭೆ ಇದೆ, ಆದರೆ ಸೇವಕರೇ ಕೆಲವು ವಿಶ್ವಾಸಿಗಳಿಂದ, ಅನ್ಯ ಜನರಿಂದ ಹಿಂಸೆ ಅನುಭವಿಸುತ್ತಾ, ಅವಮಾನಗಳನ್ನ ಅನುಭವಿಸುತ್ತಾ, ನಿಂದೆಗಳನ್ನ ಅನುಭವಿಸುತ್ತಾ ನಲಿಗೆ ಹೋಗಿದ್ದೀರಾ. ಸುಂದರವಾದ ಮಗ ಇದ್ದಾನೆ, ಸುಂದರವಾಗಿರುವಂಥ ಮಗಳಿದ್ದಾರೆ, ಆದರೆ ಜಾಬ್ ಇಲ್ಲದೆ, ಮದುವೆ ಇಲ್ಲದೆ, ಅಯ್ಯೋ ನನ್ನ ಮಗನಿಗೆ ಜಾಬ್ ಇಲ್ಲ, ನನ್ನ ಮಗಳಿಗೆ ಜಾಬ್ ಇಲ್ಲ ಅಂತ ಹೃದಯದಲ್ಲಿ ನಲಿಗೆ ಹೋಗಿದ್ದೀರಾ. ಎಷ್ಟೋ ಜನರಿಗೆ ಒಳ್ಳೆ ಜಾಬ್ ಇದೆ, ಒಳ್ಳೆ ಸಂಬಳ ಇದೆ, ಆದರೂ ಮೇಲಾಧಿಕಾರಿಗಳ ಕಿರಿಕಿರಿಯಿಂದ, ಜೊತೆ ಸ್ಟಾಫ್ನವರು ಕೊಡುವಂಥ ಹಿಂಸೆಯಿಂದ ನಲಿಗೆ ಹೋಗಿದ್ದೀರಾ. ಇವತ್ತು ಪರಿಶುದ್ಧಾತ್ಮ ದೇವ್ರು ನಿಮ್ಮ ಜೊತೆ ಮಾತಾಡೋದು. ಎಲ್ಲ ಚೆನ್ನಾಗಿದೆ, ಆದರೆ ಏನೋ ಒಂದು ಸಮಸ್ಯೆಯಿಂದ ಹೃದಯದಲ್ಲಿ ವೇದನೆ ಪಡ್ತಾ ನಲಿಗೋಗಿದ್ದೀರಾ. ಇವತ್ತು ದೇವರ ಈ ವಾಕ್ಯದ ಮೂಲಕ ನಿಮ್ಮ ಜೊತೆ ಮಾತಾಡೋದು, ಪರಿಶುದ್ಧಾತ್ಮ ದೇವರ ವಾಕ್ಯದ ಮೂಲಕ ಮಾತಾಡೋದು. ಯಾವ ದೇವರಾದರೂ ಸುಂದರ ದ್ವಾರದ ಬಳಿಯಲ್ಲಿ ಕೈ ಕಾಲುಗಳು ಕಳ್ಕೊಂಡು ಬಿದ್ದು ಹೋದ, ನಿಸ್ಸಹಾಯಕ ಸ್ಥಿತಿಯಲ್ಲಿ ಬಿದ್ದಂತ ಆ ಹುಟ್ಟುಕುಂಟನನ್ನು ಎಬ್ಬಿಸಿದ ದೇವರು, ಆ ಹುಟ್ಟುಕುಂಟನ ಜೀವನದಲ್ಲಿ ಅದ್ಭುತ ಮಾಡಿದ ದೇವರು, ಇವತ್ತು ಯಾರ್ಯಾರು ಯಾವ ವಿಷಯದಲ್ಲಿ ನಲಿಗೆ ಹೋಗಿ ಬಿದ್ದು ಹೋಗಿದರೋ, ನಿಮ್ಮ ಜೀವಿತದಲ್ಲಿ ಕೂಡ ನನ್ನ ದೇವರು ಅದ್ಭುತ ಮಾಡುವ ದೇವರಾಗಿದ್ದಾನೆ.
ಪಕ್ಕದವ್ರ ಕೈ ಕೊಟ್ಟು ಹೇಳಿ, ಸುಂದರ ದ್ವಾರದಲ್ಲಿ ಒಂದಿನ ಏನಾಯ್ತಂದ್ರೆ, ಹೇಳ್ರಿ ಇವಾಗ ಏನಾಯ್ತಂತ? ಪೇತ್ರ ಯೋಹಾನರು ಒಟ್ಟು ಕುಂಟನನ್ನು ಎಬ್ಬಿಸಿದ್ದಾರೆ. ಹಿಂದೇರು ಹಾಲಲ್ಲೂಯ, ಹಿಂದೇರು ಹಾಲಲ್ಲೂಯ. ಇವಾಗ ಒಂದು ಮಾತು ಹೇಳ್ತೀನಿ, ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ. ಈ ಮಾತು ಕೇಳಿ ನೀವು ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ. ರೆಡಿನಾ? ರೆಡಿನಾ? ಆ ಹುಟ್ಟುಕುಂಟನು ಭಿಕ್ಷುಕನು, ಹುಟ್ಟುಕುಂಟ ಭಿಕ್ಷುಕನು ಪೇತ್ರ ಯೋಹಾನರಿಗೆ ಭಿಕ್ಷೆ ಕೇಳಿದಾನೆ. 10 20 ಕೇಳಿದಾನೆ. ಪೇತ್ರ ಯೋಹಾನರು ಅವನು ಭಿಕ್ಷೆ ಕೇಳಿದ್ರೆ ಅವನಿಗೆ ಕಾಲುಗಳನ್ನೇ ಕೊಟ್ಟಿದ್ದಾರೆ. ಅವನು ಅಲ್ಪವಾಗಿದ್ದು ಕೇಳಿದ್ರೆ ಅವರು ಉನ್ನತವಾಗಿರೋದನ್ನು ಕೊಟ್ಟಿದ್ದಾರೆ. ಅವನು ಚಿಕ್ಕದಾಗಿರೋದು ಕೇಳಿದ್ರೆ ಅವರು ದೊಡ್ಡದಾಗಿರುವುದನ್ನು ಕೊಟ್ಟಿದ್ದಾರೆ. ನಾನು ನೀನು ಆರಾಧನೆ ಮಾಡುವ ದೇವರು ನಾವು ಬೇಡಿದಷ್ಟೇ ಕೊಡೋ ದೇವರಲ್ಲ, ನಾವು ಕೇಳಿದಷ್ಟೇ ಕೊಡೋ ದೇವರಲ್ಲ, ನಾವು ಬೇಡಿಕೊಂಡದಕ್ಕಿಂತ ಹೆಚ್ಚಾಗಿ ಕೊಡುವ ದೇವರಾಗಿದ್ದಾನೆ. ಮಗನೇ ಸೋದರಿ, ಸತ್ಯವೇದದಲ್ಲಿ ಸೌಲ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದರೆ ಅವನ ಕೆಲಸ ಏನು ಗೊತ್ತಾ? ಅವನ ಕೆಲಸ ಏನಂದರೆ ಕತ್ತೆಗಳನ್ನ ಕಾಯುವಂಥ ಕೆಲಸ. ಅವ್ರದ್ದು ಕೆಲವೊಂದು ಕತ್ತೆಗಳಿದೆ. ಅವರಪ್ಪ ಏನು ಮಾಡಿದಾನೆ, ಹೋಗಿ ಕತ್ತೆ ಕಾಯ್ಕೊಂಬ ಅಂತ ಕಳಿಸ್ಯಾನ. ಅವನೇನು ಮಾಡ್ಯಾನ, ಕತ್ತೆಗಳನ್ನ ನೋಡಿಕೊಂಡು ಅವನೇನು ಮಾಡಿದಾನೆ, ಕತ್ತೆ ಮೇಯ್ಸಕ್ಕೆ ಹೋಗಿದ್ದಾನೆ. ನಾನು ಅನ್ಕೊಂತೀನಿ ಉಪ್ಪಿಟ್ಟು ಜಾಸ್ತಿ ತಿಂದೋಗೆ ನನಗೆ ಗೊತ್ತಿಲ್ಲ. ನಿದ್ದೆ ಬಂದತ್ತಲ್ಲ, ಒಂದು ಮರದಡಿಗೆ ಏನು ಮಾಡ್ಯಾನಂದರೆ, ಕತ್ತೆಗಳೆಲ್ಲ ಅಲ್ಲಿ ಮೇಯ್ತಾ ಇದೆ. ಇವನೇನು ಮಾಡ್ಯಾನ, ಮಲ್ಕೊಂಬಿಟ್ಟಾನ. ಮಲ್ಕೊಂಡು ಫುಲ್ ನಿದ್ದೆ ಹೋಗ್ಬಿಟ್ಟಾನ. ಅವ್ನು ನಿದ್ದೆ ಹೋದ್ಮೇಲೆ ಕತ್ತೆಗಳೆಲ್ಲೋ ಹೋಗ್ಬಿಟ್ಟಿದೆ. ಆಮೇಲೆ ಎದ್ದು ನೋಡ್ತಾನೆ, ಕತ್ತೆಗಳಿಲ್ಲ. ಇವಾಗ ಕತ್ತೆಗಳಿಲ್ಲ ಅಂತ ಎಲ್ಲ ಹುಡುಕ್ತಾನೆ. ಕತ್ತೆ ಸಿಗಲಿದ್ದಕ್ಕೆ ಮನೆಗೆ ಹೋಗಲಿಲ್ಲ. ಮನೆಗೆ ಹೋದ್ರೆ ನಮ್ಮಪ್ಪ ಕತ್ತಿಗೆ ಒದ್ದಂಗೆ ಓದಿತಾನಂತೇಳಿ ಮನೆಗೆ ಹೋಗ್ದಾಗ ಏನು ಮಾಡಿದಾನೆ ಗೊತ್ತಾ? ಕತ್ತೆಗಳನ್ನ ಹುಡುಕ್ತಾ ಇದ್ದಾನೆ. ಒಂದಿನ ಆಯಿತು ಕತ್ತೆಗಳು ಸಿಗಲಿಲ್ಲ. ಕತ್ತೆಗೆ ಸಿಕ್ಕಿಲ್ಲ. ಅಮ್ಮ, ಒಂದಿನ ಕತ್ತೆ ಸಿಕ್ಕಿಲ್ಲ ಅಂತ ಮನೆಗೆ ಹೋಗಿಲ್ಲ. ಮನೆಗೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಅವರಪ್ಪ ಒದಿತಾನೆ. ಒಂದಿನ ಕತ್ತೆ ಸಿಗಲಿಲ್ಲ, ಮನೆಗೆ ಹೋಗಿಲ್ಲ. 2 ದಿನ ಹುಡುಕಿದ ಕತ್ತೆ ಸಿಗಲಿಲ್ಲ. 2 ದಿನ ಕತ್ತೆ ಸಿಕ್ಕಿಲ್ಲ ಅಂದರೂ ಕೂಡ ಮನೆಗೆ ಹೋಗಿಲ್ಲ. ಯಾಕಂದರೆ ಅವನಿಗೆ ಗೊತ್ತು ಅವರಪ್ಪನ ವದಿಗಳು ಹೆಂಗಿರ್ತದೆ ಅವನಿಗೆ ಗೊತ್ತು. ಅದಕ್ಕೆ 2 ದಿನ ಕೂಡ ಕತ್ತೆ ಸಿಕ್ಕಿಲ್ಲ, ಮನೆಗೆ ಹೋಗಿಲ್ಲ. ಪ್ರೈಸ್ ಲಾರ್ಡ್. 3 ದಿನ ಆಯಿತು, ಕತ್ತೆ ಹುಡುಕ್ತಾನೆ ಇದ್ದಾನೆ. ಯಾರಂದ್ರು ನೀನು ಕತ್ತೆ ಹುಡುಕ್ತಾ ಇದೆಯಲ್ಲ, ಒಂದು ಐಡಿಯಾ ಮಾಡು. ಇಂಥ ಒಂದು ಸ್ಥಳದಲ್ಲಿ ಸಮುವೇಲ್ ಅಂತ ಪ್ರವಾದಿ ಇದ್ದಾನೆ. ಆತನ ಹತ್ರ ಹೋಗಿ ನನ್ನ ಕತ್ತೆಗಳು ಕಳೆದೋಗೈತಂತ ಹೇಳು. ಆತನು ಪ್ರಾರ್ಥನೆ ಮಾಡಿ ನಿನ್ನ ಕತ್ತೆಗಳು ಎಲ್ಲಿದೆ ಅಂತ ಹೇಳ್ತಾನೆ. ಹಂಗಂದ್ರೆ ಅಡ್ರೆಸ್ ತಗೊಂಡು ಯಾರನ್ನ ಹುಡ್ಕೊಂಡು ಹೋಗ್ಯಾನ? ಈಗ ಸಮುವೇಲ್ ಪ್ರವಾದಿನ ಹುಡ್ಕೊಂಡು ಹೋಗ್ಯಾನ. ಅಲ್ಲಿ ತುಂಬ ಜನ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ. ಎಲ್ಲರೂ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ ನಂತರ ಇವನು ಸಮುವೇಲ್ ಪ್ರವಾದಿ ಹತ್ರ ಹೋಗಿ, ಅಯ್ಯ ಸ್ವಾಮಿ 3 ದಿನದ ಹಿಂದೆ ನಮ್ಮಪ್ಪ ನನ್ನ ಕತ್ತೆ ಕಾಯಕ್ಕೆ ಕಳಿಸ್ಯಾನ. ನನಗೆ ನಿದ್ದೆ ಬಂದಿದ್ದೆ, ಮಲ್ಕೊಬಿಟ್ಟಿನಿ. ಕತ್ತೆಗಳು ಎಲ್ಲೋ ಹೋಗತ್ತು. 3 ದಿನದ ಹುಡುಕ್ತಾ ಇದ್ದೀನಿ, ಕತ್ತೆಗಳು ಸಿಗ್ತಾ ಇಲ್ಲ. ಕತ್ತೆ ಸಿಗದಂಗೆ ಮನೆಗೆ ಹೋದ್ರೆ ನಮ್ಮಪ್ಪ ಸಾಯಂಗೆ ಒದಿತಾನೆ. ಅದಕ್ಕೋಸ್ಕರ 3 ದಿನದಿಂದ ಕತ್ತೆನೇ ಹುಡುಕ್ತಾ ಇದ್ದೀನಿ ಸ್ವಾಮಿ. ದಯಮಾಡಿ ನೀವೇನೋ ಪ್ರಾರ್ಥನೆ ಮಾಡಿ ಕತ್ತೆಗಳು ಎಲ್ಲಿದಾವ ಅಂತ ಹೇಳ್ಬಿಡ್ತೀರಂತೆ. ದಯಮಾಡಿ ನನ್ನ ಕತ್ತೆಗಳು ಎಲ್ಲದವ ಹುಡುಕೊಡಿ, ಎಲ್ಲದವ ಅಂತ ತಿಳಿಸಿ, ಪುಣ್ಯ ಬರ್ತೀನಿ ನಿಮಗೆ ಅಂದಾರ. ಆಗ ಸಮುವೇಲ ಪ್ರವಾದಿ ಅಂತಾನೆ, ಕತ್ತೆಗಳ ಬಗ್ಗೆ ಚಿಂತೆ ಮಾಡಬೇಡ, ಕತ್ತೆಗಳ ವಿಷಯ ಅಲ್ಲಿರಲಿ. ನೀನು ಮನೆಗೆ ಹೋಗೋದ್ರೊಳಗಡೆ ಕತ್ತೆಗಳು ನಿನ್ನ ಮನೆ ಮುಂದಿರ್ತಾವು. ನೀನು ಮನೆಗೆ ಹೋಗೋದ್ರೊಳಗಡೆ ಕತ್ತೆಗಳು ನಿನ್ನ ಮನೆ ಮುಂದೆ ಇರ್ತಾವೆ. ಅದಲ್ಲ ಇದು. ದೇವರು ನಿನ್ನನ್ನು ಇವತ್ತಿನಿಂದ, ಈಗಿನಿಂದ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯ, ನಿನ್ನನ್ನು ದೇವರು ಇಸ್ರಾಯೇಲ್ ದೇಶದ ಮೇಲೆ ರಾಜಾಗಿ ಅಭಿಷೇಕ ಮಾಡ್ತಾನೆ. ಅವನಿಗೆ ನಗು ಬಂತು, ನನ್ನ ಕತ್ತೆ ಸಿಕ್ಕರೆ ಸಾಕಪ್ಪ, ನಮ್ಮಪ್ಪನ ಕೈಯಾಗ ಸಾಯಂಗ ಬಡಿಸ್ಕೊಳ್ಳೋ ತಪ್ಪಿಸಿದ್ರೆ ಸಾಕಪ್ಪ. ಅಂದರೆ
ಪ್ರವಾದಿ ಏನು ಹೇಳ್ತಾನೆ? ನಿನ್ನನ್ನು ದೇವರು ಇಸ್ರಾಯೇಲ್ ದೇಶದ ಮೇಲೆ ರಾಜಾಗಿ ಅಭಿಷೇಕ ಮಾಡ್ತಾನೆ. ಇವನು ಏನ್ ಕೇಳಕ್ ಹೋಗಿದ್ದಾನೆ ಅಲ್ಲಿಗೆ? ದೇವ್ರು ಏನ್ ಹೇಳ್ತಾ ಇದ್ದಾನೆ? ನಾವು ಚಿಕ್ಕದು ಕೇಳಿದ್ರೆ ದೇವರು ದೊಡ್ಡದಾಗಿ ಆಶೀರ್ವಾದ ಮಾಡ್ತಾನೆ. ಅಮ್ಮ ದೇವ್ರ ಶೋಧ ಬೈಬಲ್ ಮೇಲೆಲ್ಲ ಗೊತ್ತಿದೆ. ಯೋಸೇಫನ ಅಣ್ಣಂದ್ರು ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಕನಿಕರ ಇಲ್ದಂಗೆ ಬರೀ 20 ರೂಪಾಯಿಗೆ ಮಾರ್ಬಿಟ್ಟಿದ್ದಾರೆ. 20 ರೂಪಾಯಿಗೆ ಮಾರ್ಬಿಟ್ಟಿದ್ದಾರೆ. ನೋಡ್ರಿ, ಇದು ಅಣ್ಣಂದ್ರು ಮಾಡೋ ಕೆಲಸನಾ? ಕನಿಕರ ಇಲ್ದಂಗೆ, ಸ್ವಂತ ತಮ್ಮ ಅಂತ ಕೂಡ ಕನಿಕರ ಇಲ್ದಂಗೆ, ಸ್ವಂತ ಒಡ ಹುಟ್ಟಿದವನಂತ ಕನಿಕರ ಇಲ್ದಂಗೆ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದಾನಂತ ಕನಿಕರ ಇಲ್ದಂಗೆ ಅವನನ್ನು ಐಗುಪ್ತ ದೇಶಕ್ಕೆ ಮಾರಿದ್ದಾರೆ. ಇಸ್ಮಾಯಿಲ್ರಿಗೆ ಮಾರಿದ್ದಾರೆ. ಅವನನ್ನು ಏನು ಮಾಡಿದ್ದಾರೆ? ಇಸ್ಮಾಯಿಲ್ರು 20 ರೂಪಾಯಿಗೆ ಅವನನ್ನು ತಗೊಂಡೋದ್ರಿ ಎಲ್ಲಿಗೆ? ಐಗುಪ್ತ ದೇಶಕ್ಕೆ. ಚೆನ್ನಾಗಿ ಕೇಳ್ರಿ, ಐಗುಪ್ತ ದೇಶಕ್ಕೆ ಕರ್ಕೊಂಡೋಗಿ ಅವನನ್ನು ಅಲ್ಲಿ ಇನ್ನೊಬ್ಬರಿಗೆ ಮಾರಿದ್ದಾರೆ. ಹೆಂಗೆ ನೋಡ್ರಿ, ಏನ್ರಿ ಇದು? ಕುರಿ ವ್ಯಾಪಾರ ಆಯ್ತರಲ್ರಿ, ಇದು ಕುರಿ ವ್ಯಾಪಾರ. ಈಗ ಒಂದು ಕುರಿ ತಕೊಳ್ಳೋದು, ಆ ಕುರಿನ ಇನ್ನೊಬ್ರಿಗೆ ಮಾರೋದು, ಅವ್ರು ಹೋಗಿ ಅದನ್ನ ಏನ್ರಿ ಮನುಷ್ಯರನ್ನ ಎತ್ತುಗಳು ಮಾರ್ದಂಗೆ ಕುರಿ ಮಾರ್ದಂಗೆ ಮಾರ್ತಾರಲ್ರಿ. ಇವ್ರು ಕೊಂಡ್ಕೊಂಡು ಹೋಗಿ ಅವರು ಅಲ್ಲಿ ಇನ್ನೊಬ್ಬರಿಗೆ ಮಾರಿದ್ರು ಯೋಸೇಫನನ್ನ. ಎಂಥ ಭಯಂಕರ ಇದು, ಎಂಥ ಭಯಂಕರ ಇದು. ಮಾರಿದ ಮೇಲೆ ಚೆನ್ನಾಗಿ ಕೇಳ್ರಿ, ಆ ದೇಶದಲ್ಲಿ ಯೋಸೇಫನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣಂದ್ರಿಲ್ಲ, ತಮ್ಮಂದ್ರಿಲ್ಲ, ಬಂಧುಗಳಿಲ್ಲ, ಸ್ನೇಹಿತರಿಲ್ಲ, ಪರಿಚಯ ಇರೋರೇ ಇಲ್ಲ. ಅನಾಥನಾಗಿದ್ದಾನೆ, ಒಂಟಿಯಾಗಿದ್ದಾನೆ ಅವನು. ನಾನು ಅನ್ಕೊಂತೀನಿ ಅವನು ದೇವರಿಗೆ ಪ್ರಾರ್ಥನೆ ಮಾಡಿರ್ಬೋದು, ದೇವಾ ಈ ಅನ್ಯ ದೇಶದಲ್ಲಿ ಇಲ್ಲಿ ಯಾರು ನನಗೆ ಇಲ್ಲ ಅಯ್ಯ, ನಾನು ಈ ದೇಶದಲ್ಲಿ ನನಗೆ ಯಾವುದೋ ಒಂದು ಸಣ್ಣ ಕೆಲಸ ಕೊಡಪ್ಪ, ನನಗೆ ಯಾವುದೊಂದು ಚಿಕ್ಕ ಕೆಲಸ ಕೊಡಪ್ಪ, ನಾನು ಬದುಕಿಕೊಳ್ತೀನಿ ಅಂದ್ಕೊಂಡಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು. ನನಗೊಂದು ಚಿಕ್ಕ ಕೆಲಸ ಕೊಡಪ್ಪ, ಬಡಪಾಯಿ ನಾನು ಬದುಕೊಂತೀನಿ ಅಂತ ಪ್ರಾರ್ಥನೆ ಮಾಡಿರ್ಬೋದು, ಅಂದುಕೊಂಡಿರ್ಬೋದು. ಆದರೆ ದೇವರು ಒಂದಿನ ಬಂದಿದೆ, ಅವನನ್ನು ಐಗುಪ್ತ ದೇಶಕ್ಕೆ, ಆ ದಿಕ್ಕಿಲ್ದಂಥ ಯೋಸೇಫನನ್ನ, ಆ ಅನಾಥನಾದಂಥ ಯೋಸೇಫನನ್ನ, ಆ ಒಂಟಿಯಾಗಿರುವಂಥ ಯೋಸೇಫನನ್ನ, ಚಿಕ್ಕ ಪ್ರಾರ್ಥನೆ ಚಿಕ್ಕದಾಗಿ ಕೇಳ್ಕೊಂಡಂಥ ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾನೆ. ನಾವು ಚಿಕ್ಕದಾಗಿ ಕೇಳಿದ್ರೆ ಬೈಬಲಲ್ಲಿ ಎಸ್ತೇರಳು ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾರೆ. ಎಸ್ತೇರಳು ಅನ್ನುವಂಥ ಒಬ್ಬ ತಾಯಿ ಬರ್ತಾರೆ, ಒಬ್ಬ ಮಗಳು, ದೇವಶೋತ್ರ. ಆ ದೇಶದಲ್ಲಿ ರಾಜನಿಗೆ ಸ್ವಯಂವರ ಏರ್ಪಾಟು ಮಾಡಿದ್ದಾರೆ. ಸ್ವಯಂವರ ಅಂದರೆ ಏನು ಗೊತ್ತಾ? ರಾಜನಿಗಾಗಿ ರಾಣಿಯನ್ನು ಸೆಲೆಕ್ಟ್ ಮಾಡುವಂಥ ಒಂದು ಪ್ರೋಗ್ರಾಮ್, ಅದನ್ನು ಸ್ವಯಂವರ ಅಂತಾರೆ. ಈಗ ನಾನು ರಾಜನ ಮದುವೆ ಮಾಡ್ಕೋಬೇಕಂತ ಎಷ್ಟೋ ಜನ ಹೆಣ್ಮಕ್ಳು ಆ ದೇಶದಲ್ಲಿ ಸುಂದರವಾಗಿರುವ ಹೆಣ್ಮಕ್ಳು ಕ್ಯೂನಲ್ಲಿ ನಿಂತ್ಕೊಂಡಾರ. ರಾಜ ಒಬ್ಬೊಬ್ಬರನ್ನೇ ಮುಖ ನೋಡ್ತಾ ಆತ ಸೆಲೆಕ್ಟ್ ಮಾಡ್ಕೋಬೇಕು. ಆ ದೇಶದಲ್ಲಿ ಎಸ್ತೇರಳು ಅನ್ನುವಂಥ ಒಬ್ಬ ಹೆಣ್ಮಗಳಿದ್ದಾರೆ. ಅಯ್ಯ, ರಾಜನ ಮದುವೆ ಮಾಡ್ಕೋಬೇಕು ಪುಣ್ಯ ನಮಗೆಲ್ಲ ಐತಯ್ಯ, ರಾಜನ ಕಟ್ಕೊಳ್ಳೋ ಭಾಗ್ಯ ನಮಗೆಲ್ಲ ಐತಯ್ಯ, ರಾಜನ ಮದುವೆ ಮಾಡ್ಕೊಳ್ಳೋ ಭಾಗ್ಯ ನಮಗೆಲ್ಲ ಐತಯ್ಯ. ಅಯ್ಯ, ರಾಜನ ಮನೇಲಿ ಒಂದು ಅಡಿಗೆ ಕೆಲಸ ಸಿಕ್ಕರೆ ಸಾಕಯ್ಯ, ರಾಜನ ಮನೇಲಿ ಒಂದು ಅಡಿಗೆ ಕೆಲಸ ಸಿಕ್ಕರೆ ಸಾಕಯ್ಯ, 20,000 30,000 ಸಂಬಳ ಬರ್ತದೆ ಅಮ್ಮ, ಅದೇ ನನಗೆ ದೊಡ್ಡದು. ರಾಜನ ಮನೇಲಿ ಒಂದು ಅಡಿಗೆ ಮಾಡೋ ಕೆಲಸ ಸಿಕ್ಕರೆ ಸಾಕಯ್ಯ ಅಂತ ಬೇಡ್ಕೊಂಡಾಳ. ರಾಜನ ಮದುವೆ ಆಗ್ಬೇಕಂತ ಬೇಡ್ಕೊಂಡಿಲ್ಲ. ಸತ್ಯವೇದ ಹೇಳುತ್ತೆ, ಯಾರು ರಾಜನ್ನೇ ಮದುವೆ ಮಾಡ್ಕೋಬೇಕಂತ ಕ್ಯೂನಲ್ಲಿ ನಿಂತ್ಕೊಂಡಿದ್ರಲ್ಲ, ಅವ್ರು ಯಾರಿಗೂ ರಾಜನ ಜೊತೆ ಮದುವೆ ಆಗಿಲ್ಲ. ರಾಜನ ಮೇಲೆ ಒಂದು ಸಣ್ಣ ಕೆಲಸ ಸಿಕ್ಕರೆ ಸಾಕಪ್ಪ ಮಾಡ್ತೀನಿ ಅಂದಲ್ಲ, ಆ ಎಸ್ತೇರಳನ್ನೇ ರಾಜ ಮದುವೆ ಆಗುವಂತೆ, ಆ ದೇಶಕ್ಕೆ ರಾಣಿ ಆಗುವಂತೆ ನನ್ನ ದೇವರು ಕಾರ್ಯ ಮಾಡಿದ್ದಾರೆ. ನಾವು ಚಿಕ್ಕದಾಗಿ ಕೇಳಿದ್ರೆ ದೇವರು ದೊಡ್ಡದಾಗಿ ಆಶೀರ್ವದಿಸ್ತಾನೆ. ನಾವು ಚಿಕ್ಕದಾಗಿ ಕೇಳಿದ್ರೆ ದೇವರು ದೊಡ್ಡದಾಗಿ ಆಶೀರ್ವದಿಸ್ತಾನೆ. ಆಮೇನ್. ಮಗನ ಮಗಳ ಸೋದರಿ, ಆ ಬೈಬಲಲ್ಲಿ ರೂತಳು ಅನ್ನುವಂಥ ಒಬ್ಬ ತಾಯಿ ಬರ್ತಾಳೆ. ರೂತಳು ಅನ್ನುವಂಥ ತಾಯಿ ಬರ್ತಾರೆ. ದೇವ್ರಿಗೆ ಸ್ತೋತ್ರ. ಈ ತಾಯಿ ದೇವ್ರ ಸ್ತೋತ್ರ ಕೂಲಿ ಕೆಲಸ ಮಾಡ್ತಾರೆ. ಒಂದಿನ
ಒಬ್ಬ ಯಜಮಾನನ ಹತ್ರ ಹೋಗಿ, ಒಬ್ಬ ಓನರ್ ಹತ್ರ ಹೋಗಿ, ಒಬ್ಬ ಕೋಟ್ಯಾಧಿಪತಿ ಹತ್ರ ಹೋಗಿ, ಅಯ್ಯ ನಿಮ್ಮ ಹೊಲದಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡ್ರಯ್ಯ, ಕೂಲಿ ಕೆಲಸ ಇದ್ದರೆ ಕೊಡ್ರಯ್ಯ, ಕೂಲಿ ಮಾಡೋ ಕೆಲಸ ಇದ್ದರೆ ಕೊಡ್ರಯ್ಯ, ಕೂಲಿ ಮಾಡ್ತೀನಯ್ಯ. ಈಗ ನಿಮ್ಮ ಹೊಲದಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರುವಂಥ ಅಕ್ಕಲ್ತೇನೆ ನನಗೆ ಸಂಬಳ ಕೊಟ್ಟರೆ ಸಾಕಯ್ಯ, ಅಕ್ಕಲ್ತೇನೆ ಆರಿಸ್ಕೊಂಡು ನಾನು ಕೆಲಸ ಮಾಡ್ತೀನಯ್ಯ, ಕೂಲಿ ಕೆಲಸ ಕೊಡ್ರಯ್ಯ ಅಂತ ಆ ಓನರ್ ಹತ್ರ ಹೋಗಿ ಕೆಲಸ ಕೇಳಿದ್ದಾಳೆ. ಆಮೇನ್. ಆಕೆ ಕೇಳಿದ್ದು ಒಂದಿನ ಏನಾಯ್ತು ಗೊತ್ತಾ? ಆ ಕೋಟ್ಯಾಧಿಪತಿ ಜೊತೆ ದೇವರು ಆಕೆಯನ್ನ ಮದುವೆ ಮಾಡಿಕೊಟ್ಟು, ಯಾವ ಹೊಲಕ್ಕೆ ಕೂಲಿ ಕೆಲಸ ಹೋಗಿದ್ಲು ಆ ಹೊಲಕ್ಕೆ ಓನರ್ ಆಗಿ ಕೋಟ್ಯಾಧಿಪತಿಯ ಹೆಂಡತಿಯಾಗಿ ದೇವರು ಮಾಡಿದ್ದಾರೆ. ಚಿಕ್ಕದಾಗಿ ಕೇಳಿದ್ರೆ, ಈ ಕಡೆ ಸೌಂಡ್ ಇಲ್ಲ, ಚಿಕ್ಕದಾಗಿ ಕೇಳಿದ್ರೆ ದೇವರು ದೊಡ್ಡದಾಗಿ ಆಶೀರ್ವದಿಸ್ತಾರೆ. ಓಕೆ, ಮಗನ ಮಗಳೇ, ಸೋದರಿ, ನಾನು ದೇವ್ರು ನಂಬೋದಕ್ಕಿಂತ ಮುಂಚಿತವಾಗಿ ಕೇಳಿಸ್ಕೋಬೇಕು. ದೇವ್ರು ನಂಬೋದಕ್ಕಿಂತ ಮುಂಚಿತವಾಗಿ, ಹಾಲೆಲೂಯ, ದೇವ್ರನ್ನ ಕಂಡುಕೊಳ್ಳೋದಕ್ಕಿಂತ ಮುಂಚಿತವಾಗಿ ದೇವ್ರಿಗೆ ಸ್ತೋತ್ರ. ಸೀಡ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿನಿ, ಕೆಲವು ತಿಂಗಳುಗಳು ಕೆಲಸ ಮಾಡಿದ್ದೀನಿ ಅಲ್ಲಿ. ಆಮೇಲೆ ಬಿಟ್ಟು ಬಂದೀನಿ, ಅಲ್ಲಿ ಸ್ಥಿರವಾಗಿ ನಿಂತಿಲ್ಲ. ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ, ಕೆಲವು ತಿಂಗಳುಗಳು ವಾಪಸ್ ಬಂದೀನಿ, ಅಲ್ಲಿ ಸ್ಥಿರವಾಗಿ ನಿಂತ್ಕೊಂಡಿಲ್ಲ. ನಮ್ಮ ಕುಟುಂಬದವರು ಒಬ್ಬ ರಾಜಕೀಯ ವ್ಯಕ್ತಿ ಮನೇಲಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ, ಅಲ್ಲಿ ಕೆಲವು ವರ್ಷಗಳಿದ್ದೀನಿ, ಬಿಟ್ಟು ಬಂದೀನಿ, ಅಲ್ಲಿ ಸ್ಥಿರವಾಗಿ ನಿಂತ್ಕೊಂಡಿಲ್ಲ. 1999ರಲ್ಲಿ ಯೇಸು ಪ್ರಭುವನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು 2001ರಲ್ಲಿ ದೇವರು ನನ್ನನ್ನು ಈ ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ದಾನೆ ಸೇವೆ ಮಾಡಲಿಕ್ಕಾಗಿ. ನಾನು ಪ್ರಾರಂಭದಲ್ಲಿ ಬಂದಾಗ ಒಂದು ಸಣ್ಣ ಮನೆ ಬಾಡಿಗೆ ತಗೊಂಡು ದೇವರ ಹತ್ರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೀನಿ. ಅಯ್ಯ, ಅಲ್ಲಿ ನಾನು ಸ್ಥಿರವಾಗಿ ನಿಂತಿಲ್ಲ, ಇಲ್ಲಿ ಸ್ಥಿರವಾಗಿ ನಿಂತಿಲ್ಲ, ಇಲ್ಲಿ ಸ್ಥಿರವಾಗಿ ನಿಂತಿಲ್ಲ. ಇವಾಗ ನಿನ್ನ ಸೇವೆಗೆ ಬಂದಿನಪ್ಪ, ಇಲ್ಲೇನಾ ನಾನು ಸ್ಥಿರವಾಗಿ ನಿಂತ್ಕೊಳ್ಳಂಗೆ ಮಾಡಪ್ಪ, ಇಲ್ಲೇನಾ ನಾನು ಸ್ಥಿರವಾಗಿ ನಿಂತ್ಕೊಳ್ಳಂಗೆ ಮಾಡಪ್ಪ ಅಂತ ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದೀನಿ. ಇನ್ನು ಮತ್ತೆ ಹೇಳ, ದೇವರೇ ನನಗೆ 5,000 ಬೇಡ, 10,000 ಆತ್ಮ ಬೇಡ, 50,000 ಆತ್ಮ ಬೇಡ, 500 ಆತ್ಮ ಬೇಡ, ನಾನು ಸಾಯೋವರೆಗೂ ಒಂದು 100 ಆತ್ಮಗಳ ಮೇಲೆ ನಾನು ಸೇವಕನಾದರೆ ಸಾಕಪ್ಪ, 100 ಆತ್ಮಗಳ ಮೇಲೆ ನಾನು ಪಾಸ್ಟರ್ ಆದರೆ ಸಾಕಪ್ಪ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡೀನಿ. ಬರೀ 100 ಜನ ಆತ್ಮಗಳ ಮೇಲೆ ನಾನು ಪಾಸ್ಟರ್ ಆದರೆ ಸಾಕಪ್ಪ, ನಾನು ಸಾಯೋದ್ರೊಳಗೆ ಅಂತ ಪ್ರಾರ್ಥನೆ ಮಾಡಿದ್ದೀನಿ. ದೇವರು ನನ್ನ ಪ್ರಾರ್ಥನೆ ಕೇಳಿ, ದೇವರು ನನ್ನ ಪ್ರಾರ್ಥನೆ ಕೇಳಿ. ನಾನು ಚಿಕ್ಕದಾಗಿ ಕೇಳ್ಕೊಂಡಿದ್ದೆ, ಆದರೆ ದೇವರಿವತ್ತು ನನಗೆ ಒಳ್ಳೆ ಸೇವೆ ಕೊಟ್ಟು, 4 ಸಭೆ ಕೊಟ್ಟು, ಸಾವಿರ ಸಂಖ್ಯೆಯಲ್ಲಿ ವಿಶ್ವಾಸಿಗಳ ಕೊಟ್ಟು, ಅನೇಕ ತಾಲೂಕುಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ನಾವು ಚಿಕ್ಕದಾಗಿ ಕೇಳಿದ್ರೆ ದೇವರು ದೊಡ್ಡದಾಗಿ ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಹುಟ್ಟು ಕುಂಟನು ಸುಂದರ ದ್ವಾರದಲ್ಲಿ ಏನು ಕೂತ್ಕೊಂಡಿದ್ನಲ್ವಾ, ನನಗೆ ಕಾಲು ಬರ್ತವೆ, ನಾನು ನಿಂತ್ಕೊಳ್ತೀನಿ, ನಾನು ನಡೆದಾಡ್ತೀನಿ ಅನ್ನುವಂಥ ಆಶೆನೇ ಮರ್ತೋಗಿದ್ದನು. ನೀನು ನನ್ನ ಜೀವನ ಪೂರ್ತಿ ಭಿಕ್ಷೆ ಬೇಡೋದೇ ನನಗೆ ಗತಿ, ಭಿಕ್ಷೆ ಬೇಡದೆ ನನಗೆ ಗತಿ. ಈ ದೇವಾಲಯದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡದೆ ನನ್ನ ಗತಿ, ನಾನು ಇನ್ನು ಎದ್ದು ನಡಿತೀನಿ ಅನ್ನುವಂಥ ಆಸೆನೇ ಮರ್ತೋಗಿದ್ನು. ಅಂಥ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ, ಅಂಥ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ದೇವರು ಪೇತ್ರ ಯೋಹಾನರ ಮೂಲಕ ಹುಟ್ಟು ಕುಂಟನನ್ನು ಆಶ್ಚರ್ಯವಾಗಿ ದೇವರು ಎಬ್ಬಿಸಿದ್ದಾನೆ. ಈ ಹುಟ್ಟು ಕುಂಟ ಭಿಕ್ಷುಕನು ಇವತ್ತು ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಇದ್ದರೆ, ಮೈಕ್ ತಗೊಂಡು ಏನು ಸಾಕ್ಷಿ ಹೇಳ್ತಿದ್ದ ಗೊತ್ತಾ? ಮೈಕ್ ತಗೊಂಡು ಈಗ ಹೇಳ್ತಿದ್ದ, ನಿಜವಾಗಲು ನಾನು ಇನ್ಮೇಲೆ ಎದ್ದು ನಡೀತೀನಿ ಅನ್ನುವಂಥ ಆಶೆನೇ ಮರ್ತೋಗಿದ್ದೆ, ನನಗೆ ಕಾಲುಗಳು ಬರುತ್ತೆ ಅನ್ನುವಂಥ ಆಶೆನೇ ಮರ್ತೋಗಿದ್ದೆ.
ನಾನು ಕ್ರಿಟಿಕಲ್ ಪರಿಸ್ಥಿತಿಲಿರುವಾಗ ಪೇತ್ರ ಯೋಹಾನರು ಬಂದರು. ನಾನು ಅವ್ರನ್ನೇ ಲಕ್ಷ್ಯ ಇಟ್ಟು ನೋಡಿದೆ. ಅವ್ರು ಹೇಳಿದರು, ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ನಜರೇತನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆಯಂತ ಬಲಗೈ ಹಿಡಿದು ಎತ್ತಿದ್ರು. ನಾನು ನಿಂತು ಆರಿ ನಡೆದಾಡಿದ್ದೇನೆ. ಉಟ್ಟುಕೊಂಡು ಹೇಳ್ತಾನೆ, ನೀವು ಕೂಡ ನಿಮ್ಮ ಕಷ್ಟದಲ್ಲಿ, ಆಮೇಲೆ ಬರಬೇಕು, ನೀವು ನಿಮ್ಮ ಕಷ್ಟದಲ್ಲಿ, ನಿಮ್ಮ ಬಾಧೆಯಲ್ಲಿ, ನಿಮ್ಮ ಕಣ್ಣೀರಿನಲ್ಲಿ, ನಿಮ್ಮ ವೇದನೆಯಲ್ಲಿ, ಇನ್ನೂ ನನ್ನ ಬದುಕು ಇಷ್ಟೇ ಅನ್ನುವ ಪರಿಸ್ಥಿತಿಯಲ್ಲಿ ನಾನು ಹೆಂಗೆ ಪೇತ್ರ ಯೋಹಾನರನ್ನೇ ದೃಷ್ಟಿಸಿದನೋ, ನಿಮ್ಮ ಕಷ್ಟದಲ್ಲಿ ನೀವು ಪೇತ್ರ ಯೋಹಾನರಿಗಿಂತ ಉನ್ನತನಾದ ಯೇಸುವನ್ನೇ ನೀವು ದೃಷ್ಟಿಸುವಾಗ ನನ್ನ ಜೀವನದಲ್ಲಿ ಅದ್ಭುತ ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಗಳೇ, ಸೋದರಿ, ಬೈಬಲ್ ಅಬ್ರಹಾಮನ ಹೆಂಡತಿ ಸಾರಾ 90 ವರ್ಷ ಸತ್ಯವೇದದಲ್ಲಿದೆ, ಬೈಬಲ್ ಗ್ರಂಥದಲ್ಲಿದೆ. ಇನ್ನು 90 ವರ್ಷ, ಇನ್ನು ನನಗೆ ಮಕ್ಕಳಾಗ್ತವು ಅನ್ನುವಂಥ ಆಶೆನೇ ಮರ್ತೋಗಿದ್ಲು. ಆಶೆನೇ ಇಲ್ಲ. ದೇವರು 90 ವರ್ಷದಲ್ಲಿ ಕೂಡ ಸಾರಳಿಗೆ ಸಂತಾನ ಕೊಟ್ಟು ಆಶ್ಚರ್ಯವಾಗಿ ದೇವರ ಅದ್ಭುತ ಮಾಡಿದ್ದಾರೆ. ಯೋಬನು 7,000 ಕುರಿ ಕಳ್ಕೊಂಡ, 3,000 ಒಂಟೆ ಕಳ್ಕೊಂಡ, 500 ಜೋಡಿ ಎತ್ತು ಕಳ್ಕೊಂಡ, 500 ಕತ್ತೆ ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಎಲ್ಲ ಕಳ್ಕೊಂಡ. ಯೋಬನ ಹೆಂಡ್ತಿ, ನಾವೇನು ಕಳ್ಕೊಂಡಿವಲ್ಲ, ಮತ್ತೆ ಕಳ್ಕೊಂಡಿದ್ನೆಲ್ಲ ನಾವು ಪಡ್ಕೊಂತೀವಿ ಅನ್ನುವಂಥ ಆಶೆನೇ ಕೈ ಬಿಟ್ಟಿದ್ದಾಳೆ. ದೇವರು ಮತ್ತೆ ಯೋಬನಿಗೆ 2ರಷ್ಟು ಆಸ್ತಿಯನ್ನು ಕೊಟ್ಟು ಆಶ್ಚರ್ಯವಾಗಿ ಯೋಬನನ್ನು ದೇವರು ಆಶೀರ್ವದಿಸಿದ್ದಾರೆ. ಹಲ್ಲೆಲೂಯಾ. ರಕ್ತ ಕುಸುಮ ರೋಗಿ 12 ವರ್ಷ ರಕ್ತ ಕುಸುಮ ರೋಗದಲ್ಲಿ ಬಾಧೆ ಪಡ್ತಾ ಇದ್ದಾಳೆ. ಈ ರೋಗದಿಂದ ನಾನು ಮತ್ತೆ ಬದುಕ್ತೀನಿ ಅನ್ನುವಂಥ ಆಶೆ ಮರ್ತೋಗಿದ್ಲು. ಯೇಸಯ್ಯ ಮಗಳನ್ನ ಸ್ವಸ್ಥಪಡಿಸಿ ಮತ್ತೆ ನೂತನ ಆರೋಗ್ಯ ಕೊಟ್ಟಿದ್ದಾರೆ. ಒಂದಿನ ಏನಾಯ್ತಂದ್ರೆ ಅಂತ ದೇವರು ನಿನ್ನ ಜೀವನದಲ್ಲಿ ಮಾಡಿದ ಅದ್ಭುತನ ಅನೇಕರಿಗೆ ನೀನು ಸಾಕ್ಷಿ ಹೇಳಂಗೆ ದೇವರು ನಿನ್ನನ್ನು ಕೂಡ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಈಗ ರೋಷದ ಆಮೇಲೆ ಹೇಳ್ರಿ, ಸಾರಳ ದೇವರು ನಮ್ಮ ಆಲಯದಲ್ಲಿ ನಡೆದು ಹೋಗ್ತಾ ಇದ್ದಾರೆ. ಸಾರಳ ದೇವರು ನಮ್ಮ ಆಲಯದಲ್ಲಿ ನಡೆದು ಹೋಗ್ತಾ ಇದ್ದಾನೆ. ಯೋಬನ ದೇವರು ನಮ್ಮ ಆಲಯದಲ್ಲಿ ನಡೆದು ಹೋಗ್ತಾ ಇದ್ದಾನೆ. ರಕ್ತ ಕುಸುಮ ರೋಗಿ ಸ್ವಸ್ಥಪಡಿಸಿ ನೂತನ ಆರೋಗ್ಯ ಕೊಟ್ಟಂತ ಯೇಸಯ್ಯ ನಮ್ಮ ಆಲಯದಲ್ಲಿ ನಡೆದು ಹೋಗ್ತಾ ಇದ್ದಾನೆ. ನಮ್ಮ ಪ್ರಾಂಚಾರ್ಯಗೆ ಒಂದು ಕುಟುಂಬ ಬಂದಿದೆ, ದೇವ್ರ ಸ್ತೋತ್ರ. ಗಂಡ ಹೆಂಡತಿ ಒಬ್ಬ ಮಗನನ್ನು ಕರ್ಕೊಂಬಂದು ಆರಾಧನೆಗೆ ಬಂದಿದ್ದಾರೆ, ದೇವ್ರ ಸ್ತೋತ್ರ. ಕರ್ಕೊಂಬಂದಿದ್ದಾರೆ. ಅವರು ಹೇಳ್ತಾರೆ, ಸರ್ ನಮ್ಮ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಸರ್, ಬ್ಲಡ್ ಕ್ಯಾನ್ಸರ್ ಆಗಿದೆ ಸರ್. ಫಸ್ಟ್ ನಾನು ಲೋಕಲ್ ಆಸ್ಪತ್ರೆಯಲ್ಲಿ ತೋರಿಸಿದ್ದೀನಿ, ಬೆಂಗಳೂರಿಗೆ ಬರ್ಕೊಟ್ಟಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದೀನಿ. ಬೆಂಗಳೂರಲ್ಲಿ ಡಾಕ್ಟ್ರ್ ಎಲ್ಲ ಸ್ಕ್ಯಾನಿಂಗ್ ಮಾಡಿ, ಎಲ್ಲ ಎಕ್ಸ್ರೇ ಮಾಡಿ, 1 ದಿನ 2 ದಿನ ಎಲ್ಲ ರಿಪೋರ್ಟ್ಗಳು ಬಂದ ಮೇಲೆ ಡಾಕ್ಟ್ರು ನಮ್ಮನ್ನು ಕರೆದು, ಗಂಡ ಹೇಳ್ತೀನಿ ಮುಂದೆ ಕರೆದು ಆ ರಿಪೋರ್ಟ್ ಓಪನ್ ಮಾಡಿ ಹೇಳ್ತಾರೆ, ನಿಮ್ಮ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ, ನಿಮ್ಮ ಮಗ ಬದುಕ್ತಾನಂತ ಯಾವ ಗ್ಯಾರಂಟಿ ಕೂಡ ನಾವು ಕೊಡೋಕ್ಕಾಗಲ್ಲ. ನೀವಾಗಿ ನಿಮ್ಮ ಪ್ರಯತ್ನ ನೀವು ಮಾಡಿರಿ ಅಂದರೆ ನಾವು ಪ್ರಯತ್ನ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಮ ಮಗನ ನೀವು ವಾಪಸ್ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಆ ಗಂಡ ಹೆಂಡ್ತಿಗೆ ಏನು ಮಾಡಬೇಕು ಏನು ತೋಚಿಲ್ಲ. ಬಂಧುಗಳಿಗೆ ಫೋನ್ ಮಾಡಿ ಹಿಂಗೆ ಹೇಳ್ತಾರಂದರೆ, ದೇವ್ರ ಮೇಲೆ ಭಾರ ಹಾಕಿ ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ಯಾರಂತೆ. ಅವಾಗ 1 ವಾರ ಅಡ್ಮಿಟ್ ಮಾಡಿ, 1 ವಾರ ಆದಮೇಲೆ ಅವ್ರು ಹೇಳ್ತಾರಂತೆ ಡಾಕ್ಟ್ರು, ಮತ್ತೆ ವಾರಕ್ಕೊಂದು ಸಾರಿ, 15 ದಿನಕ್ಕೊಂದು ಸಾರಿ, 20 ದಿನಕ್ಕೊಂದು ಸಾರಿ ಮಧ್ಯದಲ್ಲಿ ಬಂದು ಹೋಗಬೇಕು. ಎಷ್ಟು 6 ತಿಂಗಳಾಗುತ್ತೋ, ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, ಅಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ಹೇಳ್ಯಾರಂತೆ. ಆಯಿತು ಸರ್ ಅಂದಾರ. 1 ವಾರ ಆದಮೇಲೆ ವಾಪಸ್ ಮನೆ ಕರ್ಕೊಂಬಂದಾರ. ಮನೆ ಕರ್ಕೊಂಬಂದರೆ
ಒಂದು ಭಾನುವಾರ ಆ ಗಂಡ ಹೆಂಡತಿ ಮಗನ ಕರ್ಕೊಂಬಂದು ಆಲಯಕ್ಕೆ ಬಂದಿದ್ದಾರೆ. ಪ್ರಾರ್ಥನೆ ಎಲ್ಲ ಮುಗಿದು ಲಾಸ್ಟ್ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀವಲ್ಲ, ನನ್ನ ಹತ್ರ ಬಂದು ಹೇಳ್ತಾರೆ, ಸಾರ್ ನಮ್ಮ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಸಾರ್, ನಮ್ಮ ಮಗ ಉಳಿಯಲ್ಲಂತ ಮಾಡೋ ಪ್ರಯತ್ನ ಮಾಡ್ತೀವಿ, ದೇವರೇ ಉಳಿಸ್ಬೇಕಂತ ಹೇಳ್ಯಾರ ಸಾರ್, ನಾವು ಪ್ರಾರ್ಥನೆ ಸಹಾಯಕ್ಕಾಗಿ ಬಂದಿದ್ದೀವಿ ಸಾರ್, ಪ್ರಾರ್ಥನೆ ಸಹಾಯಕ್ಕಾಗಿ ಬಂದೀವಿ ಸಾರ್, ದಯಮಾಡಿ ನಮ್ಮ ಮಗ ಸ್ವಸ್ಥತೆ ಆಗಂಗೆ ಪ್ರಾರ್ಥನೆ ಮಾಡಿ ಸಾರ್, ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಸಾರ್ ಅಂದಿದ್ದಾರೆ. ನಾನು ಅಂದಿನಿ ಅವ್ರಿಗೆ, ದೇವ್ರ ಮೇಲೆ ನಂಬಿಕೆ ಇಡೋಣ, ಸ್ವಸ್ಥತೆ ಮಾಡೋದು ನಮ್ಮ ಕೈಯಲ್ಲಿಲ್ಲ, ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ, ಸ್ವಸ್ಥತೆ ಮಾಡೋದು ದೇವ್ರ ಕೆಲಸ ಅಂಥೇಳಿ ನಾವು ಆಲಯದಲ್ಲಿ ಎಲ್ಲರೂ ಸೇರಿ ಆ ಮಗುವಿಗೋಸ್ಕರ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ. ನಾಳೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದಿನ ಮುಂಚೆ ಬಂದು ಆಲಯದಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರ ಹೆಂಡತಿ ಪ್ರತಿ ವಾರ ಆಲಯದಲ್ಲಿ ಬಂದು ಅವ್ರ ಮಗನಿಗೋಸ್ಕರ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಗಂಡ ಆ ಮಗನ ಹಾಕ್ಕೊಂಡು ಆಸ್ಪತ್ರೆಯಲ್ಲೇ, ದೇವ ನಮ್ಮ ಮಗನ ಮುಟ್ಟಿ ವಾಸಿ ಮಾಡಪ್ಪ, ದೇವ ನಮ್ಮ ಮಗನ ಮುಟ್ಟಿ ವಾಸಿ ಮಾಡಪ್ಪ, ನೀನು ನಮ್ಮ ಮಗನನ್ನು ಸ್ವಸ್ಥಪಡಿಸಿದರೆ ನಿನಗಾಗಿ ಸಾಕ್ಷಿಯಾಗಿ ನಿಂತ್ಕೊಳ್ತೀವಪ್ಪ, ನಿನಗಾಗಿ ಸಾಕ್ಷಿಯಾಗಿ ಜೀವಿಸ್ತೀವಪ್ಪ ಪ್ರಾರ್ಥನೆ ಮಾಡಿದ್ದಾರೆ. ಹೀಗೆ ಟ್ರೀಟ್ಮೆಂಟ್ 3 ತಿಂಗಳು ನಡೀತಾ ಇದೆ, 5 ತಿಂಗಳು ನಡೀತಾ ಇದೆ, 9 ತಿಂಗಳು ನಡೀತಾ ಇದೆ, 15 ತಿಂಗಳು ನಡೆದಿದೆ, 17 ತಿಂಗಳು ನಡೆದಿದೆ, 18 ತಿಂಗಳು ಟ್ರೀಟ್ಮೆಂಟ್ ನಡೆದಿದೆ, 19 ತಿಂಗಳಿಗೆ ಮತ್ತೆ ಹೋಗಿದ್ದಾರೆ ಚೆಕಪ್ಗೆ. ಹೋದ್ರೆ ಎಲ್ಲ ಚೆಕಪ್ ಮಾಡಿ ಡಾಕ್ಟ್ರು ಗಂಡ ಹೆಂಡ್ತಿ ಕರೆದು ಅಂದ್ರಂತೆ, ರಿಪೋರ್ಟ್ ಕೈಯಲ್ಲಿ ಇಟ್ಟಿರಂತೆ, ನೆಕ್ಸ್ಟ್ ತಿಂಗಳಿಂದ ನೀವು ಆಸ್ಪತ್ರೆಗೆ ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ಮಗನು ಸಂಪೂರ್ಣವಾಗಿ ಬ್ಲಡ್ ಕ್ಯಾನ್ಸರ್ನಿಂದ ಗುಣ ಆಗಿದ್ದಾನೆ, ನಮ್ಮ ಮಗ ಮತ್ತೆ ಉಳಿತಾನೆ ಅಂತ ಆಶೆನೆ ಮರ್ತೋಗಿದ್ರು. ದೇವರು ಆಶ್ಚರ್ಯವಾಗಿ ಬದುಕಿಸಿದಾನೆ. ಡಾಕ್ಟ್ರು ಕೂಡ ಹೇಳಿದ್ರು ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತ. ದೇವರು ಸ್ತೋತ್ರ, ಹಲ್ಲೆಲೂಯ. ಅವರು ಪ್ರಯತ್ನ ಹಾನೆಸ್ಟಾಗಿ ಅವ್ರು ಮಾಡಿದ್ದಾರೆ. ಆಮೇಲೆ ಬರಲಿಲ್ಲಮ್ಮ, ಡಾಕ್ಟರ್ ಪ್ರಯತ್ನ ಡಾಕ್ಟರ್ ಮಾಡಿದ್ದಾರೆ. ತಂದೆ ತಾಯಿಗಳು ಮಗನಿಗೋಸ್ಕರ ಭಾರದಿಂದ, ತಂದೆ ತಾಯಿಗಳು ಮಗನ ಸ್ವಸ್ಥತೆಗಾಗಿ ಭಾರದಿಂದ ಪ್ರಾರ್ಥನೆ ಮಾಡುತ್ತಾ ಅವರು ಪ್ರಯತ್ನ ಅವ್ರು ಮಾಡಿದ್ದಾರೆ. ಸಭೆ ಎಲ್ಲ ಮಕ್ಕಳು ಆ ಮಗನ ಸ್ವಸ್ಥತೆಗಾಗಿ ಭಾರದಿಂದ ಪ್ರಾರ್ಥನೆ ಮಾಡುತ್ತಾ ವಿಶ್ವಾಸಿಗಳು ಮಾಡಿದ್ದಾರೆ. ಸೇವಕರು ಆ ಮಗನ ಸ್ವಸ್ಥತೆಗಾಗಿ ಭಾರದಿಂದ ಪ್ರಾರ್ಥನೆ ಮಾಡುತ್ತಾ ಸೇವಕರ ಪ್ರಯತ್ನ ಸೇವಕರು ಮಾಡಿದ್ದಾರೆ. ತಂದೆ ತಾಯಿಗಳ ಪ್ರಾರ್ಥನೆ ಕೇಳಿ, ವಿಶ್ವಾಸಿಗಳ ಪ್ರಾರ್ಥನೆ ಕೇಳಿ, ಪಾಸ್ಟರ್ ಸೇವಕರ ಪ್ರಾರ್ಥನೆ ಕೇಳಿ, ಡಾಕ್ಟರ್ ಪ್ರಯತ್ನ ಫಲಿಸುವಂತೆ, ತಂದೆ ತಾಯಿಗಳ ಪ್ರಯತ್ನ ಫಲಿಸುವಂತೆ, ವಿಶ್ವಾಸಿಗಳ ಪ್ರಯತ್ನ ಫಲಿಸುವಂತೆ, ಸೇವಕರ ಪ್ರಯತ್ನ ಫಲಿಸುವಂತೆ ದೇವರು ಕಾರ್ಯ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಣ್ಮುಚ್ಚನ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹುಟ್ಟುಕುಂಟನು ಪೇತ್ರ ಯೋಹಾನರನ್ನೇ ದೃಷ್ಟಿಸಿದನು. ಅವರಂದ್ರು, ನಮ್ಮನ್ನೋಡು. ಪೇತ್ರ ಯೋಹಾನರನ್ನು ನೋಡಿದನು. ಏನಾಯಿತು? ಪೇತ್ರನು ಬಲಗೈ ಹಿಡಿದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಅಂದನು. ಆ ಕ್ಷಣವೇ ದೇವರ ಶಕ್ತಿ ಅವನ ಕಾಲುಗಳಲ್ಲಿ ಬಂತು. ದೇವರ ಶಕ್ತಿ ಅವನ ನಡುವಿನಲ್ಲಿ ಬಂತು. ಆರಿ ನಡೆದಾಡಿದನು. ಇವತ್ತು ಕೈಗಳೆತ್ತಿ ಪ್ರಾರ್ಥಿಸಿರಿ. ಏಸಯ್ಯ, ಕುಗ್ಗಿ ಹೋಗಿ ಬಂದಿದ್ದೀನಿ, ಸೋತು ಹೋಗಿ ಬಂದಿದ್ದೀನಿ, ಬಾಳಲಿ ಹೋಗಿ ಬಂದಿದ್ದೀನಿ, ನಿರಾಶೆಯಲ್ಲಿ ಬಂದಿದ್ದೀನಿ, ನಿಸ್ಸಾಯಕ ಸ್ಥಿತಿಯಲ್ಲಿ ಬಂದಿದ್ದೀನಪ್ಪ. ಇವತ್ತು ಪೇತ್ರ ಯೋಹಾನರು ಹುಟ್ಟುಕುಂಟನು ಪೇತ್ರ ಯೋಹಾನರನ್ನೇ ದೃಷ್ಟಿಸಿದ ಪ್ರಕಾರ ಇವತ್ತು 3ನೇ ವಾರ ಸ್ವಸ್ಥತಾ ಪ್ರಾರ್ಥನಾ ಕೂಟದಲ್ಲಿ ನಾವು ನಿನ್ನನ್ನೇ ದೃಷ್ಟಿಸ್ತಾ ಇದ್ದೇವೆ, ನಿನ್ನನ್ನೇ ದೃಷ್ಟಿಸ್ತಾ ಇದ್ದೇವೆ, ನಿನ್ನನ್ನೇ ದೃಷ್ಟಿಸ್ತಾ ಇದ್ದೇವೆ, ನಿನ್ನನ್ನೇ ದೃಷ್ಟಿಸ್ತಾ ಇದ್ದೇವೆ. ಹುಟ್ಟುಕುಂಟನ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವ ಆಲಯದಲ್ಲಿ ಕೈಗಳೆತ್ತಿ ಯಾರ್ಯಾರು ಸೋತು ಹೋದ ಸ್ಥಿತಿಯಲ್ಲಿ ಬಂದಿದ್ದಾರೋ, ಕುಗ್ಗಿ ಹೋದ ಸ್ಥಿತಿಯಲ್ಲಿ ಬಂದಿದ್ದಾರೋ, ಬಳಲಿ ಹೋದ ಸ್ಥಿತಿಯಲ್ಲಿ ಬಂದಿದ್ದಾರೆ,
ಒಬ್ಬೊಬ್ಬರು ದೇವರು ದೃಷ್ಟಿಸಿ, ಎಲ್ಲರೂ ದೇವರನ್ನ ದೃಷ್ಟಿಸಿ ನಿನ್ನಿಂದ ದೊಡ್ಡ ದೊಡ್ಡ ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. 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 ಎಸ್, ಕೈಗಳೆತ್ತಿ ಏಸಪ್ಪ ನನ್ನ ಮುಟ್ಟು. ಇನ್ನು ನಾನು ಸಾಲದಿಂದ ಹೊರಗೆ ಬರ್ತೀನಿ ಅನ್ನುವಂಥ ಆಶೆನೇ ಕೆಲವರು ಮರ್ತೋಗಿದ್ದಾರೆ. ಇನ್ನು ನನಗೆ ಸಂತಾನ ಆಗುತ್ತೆ ಅನ್ನುವಂಥ ಆಶೆನೇ ಕೆಲವರು ಮರ್ತೋಗಿದ್ದಾರೆ. ಒಡೆದೋದಂಥ ಕುಟುಂಬ ಮತ್ತೆ ಕಟ್ಟಲ್ಪಡುತ್ತೆ, ಗಂಡ ಹೆಂಡತಿ ಒಂದಾಗ್ತೀವಿ ಅನ್ನುವಂಥ ಆಶೆನೇ ಮರ್ತೋಗಿದ್ದಾರೆ. ನಮ್ಮ ಮಕ್ಕಳಿಗೆ ಜಾಬ್ ಸಿಗುತ್ತೆ ಅನ್ನೋ ಆಶೆನೇ ಕೆಲವರು ಮರ್ತೋಗಿದ್ದಾರೆ. ನಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ ಅನ್ನೋ ಆಶೆನೇ ಕೆಲವರು ಮರ್ತೋಗಿದ್ದಾರೆ. ನಿರಾಶೆಯಲ್ಲಿ ಮುಳುಗಿದ್ದಾರೆ. ನಮ್ಮ ಸಾಲಗಳು ತೀರಲ್ಪಡುತ್ತೆ ಅಂತ ಆಶೆನೇ ಮರ್ತೋಗಿದ್ದಾರೆ. ನಾವು ಅಭಿವೃದ್ಧಿ ಆಗ್ತೀವಿ, ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ನಮ್ಮ ಹೊಲ ಬೆಳೆಯುತ್ತೆ, ಎಷ್ಟೋ ಜನ ಅದರ ಆಶೆನೇ ಮರ್ತೋಗಿದ್ದಾರೆ. ಕೈಗೆಳೆತಿದಂಥ ಅಂಥ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ. ಕೈಗೆಳೆತಿದ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ. ಕೈಗೆಳೆತಿದ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ. ಕೈಗೆಳೆತಿದ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ. ಹುಟ್ಟು ಕುಂಟನ ಮೇಲೆ ಬಂದಂಥ ಶಕ್ತಿ, ಬಿಡುಗಡೆಯ ಶಕ್ತಿ, ಬಿಡುಗಡೆಯ ಶಕ್ತಿ, ಬಿಡುಗಡೆಯ ಶಕ್ತಿ, ಬಿಡುಗಡೆಯ ಶಕ್ತಿ, ಬಿಡುಗಡೆಯ ಶಕ್ತಿ, ಬಿಡುಗಡೆಯ ಶಕ್ತಿ. ಕೈಗಳೆತ್ತಿ ನನ್ನ ಜೀವನದಲ್ಲಿ ಕೂಡ ದೇವರು ಅದ್ಭುತ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡುವಂಥ ಒಬ್ಬೊಬ್ಬ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತ ಮಾಡು. ಒಬ್ಬೊಬ್ಬ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು. ಒಬ್ಬ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು ದೇವರೇ. ಕೈಗಳೆತ್ತಿದ ಪ್ರಾರ್ಥಿಸುವಂಥ ಎಲ್ಲ ಮಕ್ಕಳಿನ ಕರಗಳಲ್ಲಿ ಕೊಡ್ತಾನೆ. ಕೈಗಳೆತ್ತಿ ಪ್ರಾರ್ಥಿಸುವ ಎಲ್ಲ ಮಕ್ಕಳಿನ ಕರಗಳಲ್ಲಿ ಕೊಡ್ತಾನೆ. ಪ್ರತಿಯೊಬ್ಬರು ಇಲ್ಲಿಂದ ಬಿಡುಗಡೆ ಹೊಂದಿ, ಪ್ರತಿಯೊಬ್ಬರು ಇಲ್ಲಿಂದ ಸ್ವಸ್ಥತೆ ಹೊಂದಿ, ಪ್ರತಿಯೊಬ್ಬರು ಇಲ್ಲಿಂದ ಗುಣ ಹೊಂದಿ, ಪ್ರತಿಯೊಬ್ಬರು ಇಲ್ಲಿಂದ ಸೌಖ್ಯ ಹೊಂದಿ. ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವ ನೀನು ಅದ್ಭುತ ಮಾಡಿ ಇಲ್ಲಿಂದ ಆಶೀರ್ವದಿಸಲ್ಪಟ್ಟವರಾಗಿ ಹೋಗ್ಲಿಕ್ಕೆ ಸಹಾಯ ಮಾಡು. ಈ ಸ್ಥಳದಲ್ಲಿ, ಯೇಸುವಿನ ಆಲಯದಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಒಂದು ಕೂಡ ಇಲ್ಲಂತ ಗುಂಡಿಗೆಲ್ಲಿ ಧೈರ್ಯ ಹೊಂದ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡು. ನಂಬ್ರಿ, ನಾನು ಸ್ವಸ್ಥತೆ ಹೊಂದುತ್ತೇನೆ. ನಂಬ್ರಿ, ನಾನು ಸಾಲಗಳಿಂದ ಹೊರಗೆ ಬರ್ತೇನೆ. ನಂಬ್ರಿ, ನನ್ನ ವ್ಯಾಪಾರಗಳು ಆಶೀರ್ವದಿಸಲ್ಪಡುತ್ತೆ. ನಂಬ್ರಿ, ನನಗೆ ಸಂತಾನ ದೇವರು ಕೊಡ್ತಾನೆ. ನಂಬ್ರಿ, BP ಶುಗರ್ ಕಾಯಿಲೆಗಳಿಂದ ದೇವರು ನಮ್ಮನ್ನು ಹೊರಗೆ ತಂದೆ ತರ್ತಾನೆ. ನಂಬ್ರಿ, ದೇವರ ಅನಾರೋಗ್ಯದಿಂದ, ಮರಣಕರವಾದ ಪರಿಸ್ಥಿತಿಗಳಿಂದ ಕೂಡ ದೇವರು ನಮ್ಮನ್ನು ಹೊರಗೆ ತಂದೆ ತರ್ತಾನಂತ. ಏಸಯ್ಯ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಏಸಯ್ಯ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಏಸಯ್ಯ, ನೀನು ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ಮಾತಾಡಿದ್ದಕ್ಕಾಗಿ, ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಜೋರಾಗಿ ಹೇಳೋಣ, ಗಟ್ಟಿಯಾಗಿ ಹೇಳೋಣ. ಆಮೆನ್.